Good evening, children. Welcome to Suchitra Excellent Classes. Today we have learned 3rd standard second language English reading book story The Jealous Sheep. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೇ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲೀಷ್ ವಿಷಯದಲ್ಲಿನ ಒಂದು ಸ್ಟೋರಿ ಆಗಿರ್ತಕ್ಕಂತಹ ದ ಜೆಲಸ್ ಶೀಪ್ ಅನ್ನುವಂಥ ಒಂದು ರೀಡಿಂಗ್ ಬುಕ್ನಲ್ಲಿ ಬರುವಂಥ ಒಂದು ಸ್ಟೋರಿ ಇದಾಗಿದೆ. ಇವತ್ತಿನ ದಿನ ಈ ಒಂದು ಸ್ಟೋರಿಯ ಕಂಪ್ಲೀಟ್ ವಿವರಣೆಯನ್ನು ಹಾಗೆ ಇದರಲ್ಲಿ ಬರ್ತಕ್ಕಂಥ ಸಂಪೂರ್ಣ ಹೊಸ ಪದಗಳ ಅರ್ಥಗಳನ್ನು ಎಲ್ಲವನ್ನು ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ಒಂದು ವಿಡಿಯೋವನ್ನು ನೋಡಿ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ, ಸರಿನಾ? ಹಾಗೆ ಕೊನೆಯಲ್ಲಿ ನಾನು ಹೇಳ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ. ಲೆಟ್ ಅಸ್ ಸ್ಟಾರ್ಟ್ ದ ಸ್ಟೋರಿ ದ ಜೆಲಸ್ ಶೀಪ್. ಅರ್ಥ ಆಯ್ತಾ? ಜಲಸ್ ಅಂದರೆ ಅಸೂಯೆ ಪಡ್ತಕ್ಕಂಥ ಒಂದು ಕುರಿ ಅಂತ ಈ ಒಂದು ಕಥೆಯ ಹೆಸರು, ಸರಿನಾ? Once upon a time there lived a farmer who had a sheep and an ass on his farm. He liked both of them very much, but the sheep felt that he liked the ass more and was jealous of him. So the sheep told the ass, "You work so hard. You do all the work the farmer tells you to do. If you keep working like this, you will fall ill. Why don't you take a rest for some days?" ನೋಡಿ, ಒಮ್ಮೆ ಏನಾಗುತ್ತೆ, ಒನ್ಸ್ ಅಪಾನ್ ಎ ಟೈಮ್, ಒಮ್ಮೆ ಏನಾಗುತ್ತೆ ಅಂದರೆ ಒಬ್ಬ ರೈತ ಇರ್ತಾನೆ. ಆ ರೈತ ಏನು ಮಾಡ್ತಾನೆ ಅಂದರೆ ಒಂದು ಕುರಿ, ಒಂದು ಕತ್ತೆ, ಆ್ಯಸ್ ಅಂದರೆ ಕತ್ತೆ ಮತ್ತು ಕುರಿ, ಇವುಗಳನ್ನು ಸಾಕಿರ್ತಾನೆ. ತನ್ನದೇ ಆಗಿರ್ತಕ್ಕಂಥ ಒಂದು ತೋಟದಲ್ಲಿ, ಫಾರ್ಮ್ ಇರುತ್ತೆ, ಆ ತೋಟದಲ್ಲಿ ಇವೆರಡನ್ನು ಸಾಕಿರ್ತಾನೆ. ಇವೆರಡನ್ನೂ ಕೂಡ ಆತ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತಾನೆ, ಕುರಿ ಮತ್ತು ಕತ್ತೆಯನ್ನು. ಆದರೆ ಒಂದು ಕುರಿಗೆ ಏನನ್ಸುತ್ತೆ ಅಂದರೆ ಫೆಲ್ಟ್ ಏನಂತ, ನನ್ನ ಮಾಲೀಕ ನನಗಿಂತ ಹೆಚ್ಚಾಗಿ ಈ ಒಂದು ಕತ್ತೆಯನ್ನು ಇಷ್ಟಪಡ್ತಾನೆ ಅಂತ ಅದಕ್ಕೆ ಅನಿಸುತ್ತೆ. ಹೇಗಾದರೂ ಮಾಡಿ ಅವನಿಂದ ಈ ಕತ್ತೆಯನ್ನು ದೂರ ಮಾಡಬೇಕು, ಅವನು ನನ್ನನ್ನೇ ಹೆಚ್ಚು ಇಷ್ಟಪಡಬೇಕು, ನನಗಿಂತ ಹೆಚ್ಚಾಗಿ ಈ ಕತ್ತೆಯನ್ನೇ ಆತ ಇಷ್ಟಪಡ್ತಾನೆ ಅಂತ ಆ ಒಂದು ಕುರಿಗೆ ಅನ್ನಿಸ್ಲಿಕ್ಕೆ ಆರಂಭ ಆಗುತ್ತೆ. ನನ್ನನ್ನು ಆತ ಇಷ್ಟಪಡೋದಿಲ್ಲ ಅಂತ ಆ ಒಂದು ಕುರಿಗೆ ಅನಿಸುತ್ತೆ. ಆಗ ಕುರಿ ಏನು ಯೋಚನೆ ಮಾಡುತ್ತೆ ಅಂದರೆ, ಕುರಿ ಕತ್ತೆಗೆ ಹೇಳುತ್ತೆ ಏನಂತ, ನೀನು ತುಂಬ ಕೆಲಸ ಮಾಡ್ತೀಯಾ, ನಮ್ಮ ಮಾಲೀಕ ನಿನಗೆ, ರೈತ ಏನು ಮಾಡ್ತಾನೆ, ತುಂಬ ಕೆಲಸವನ್ನು ಹೇಳ್ತಾ ಹೋಗ್ತಾನೆ, ನೀನು ಇದೇ ರೀತಿ ಕೆಲಸ ಮಾಡಿದರೆ ನಿನಗೆ ಆರೋಗ್ಯ ತಪ್ಪುತ್ತೆ, ಅಂದರೆ ನಿನಗೆ ಅನಾರೋಗ್ಯ ಬರುತ್ತೆ, ನೀನು ಚೆನ್ನಾಗಿರೋದಿಲ್ಲ, ಅದಕ್ಕೆ ನೀನು ಇಷ್ಟೊಂದು ಕೆಲಸ ಮಾಡಬೇಡ ಅಂತ ಕುರಿ ಏನು ಮಾಡುತ್ತೆ, ಕತ್ತೆಗೆ ಹೇಳುತ್ತೆ. ಯಾಕೆ ನೀನು ಕೆಲವೊಂದಿಷ್ಟು ದಿನಗಳ ಕಾಲ ರೆಸ್ಟ್ ತಗೋಬಾರ್ದು, ಅವನು ಹೇಳಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಹೊತ್ಕೋತೀಯಾ, ಕೆಲಸ ಮಾಡ್ತೀಯಾ, ಯಾಕೆ ಮಾಡ್ತೀಯಾ ಅಂತ ಕುರಿ ಏನು ಮಾಡುತ್ತೆ, ಆತನಿಗೆ, ಆ ಒಂದು ಕತ್ತೆಗೆ ಹೇಳುತ್ತೆ, ನೀನು ಸ್ವಲ್ಪ ದಿನ ಯಾಕೆ ರೆಸ್ಟ್ ತಗೋಬಾರ್ದು, ಯು ಟೇಕ್ ರೆಸ್ಟ್ ಫಾರ್ ಸಮ್ ಡೇಸ್. ವೈ ಡೋಂಟ್ ಯು ಟೇಕ್ ರೆಸ್ಟ್ ಫಾರ್ ಸಮ್ ಡೇಸ್ ಅಂದರೆ ನೀನು ಸ್ವಲ್ಪ ದಿನ ಯಾಕೆ ರೆಸ್ಟ್ ತಗೋಬಾರ್ದು ಅಂತ ಕುರಿ ಹೇಳಿದಾಗ ಕತ್ತೆ ಏನು ಮಾಡುತ್ತೆ ನೋಡಿ, The ass felt that the sheep was right. So the next day he sat in a corner doing nothing. The farmer was worried. He thought that the ass was sick and called the doctor. ನೋಡಿ, ಆಗ ಕತ್ತೆಗೆ ಏನು ಅನಿಸುತ್ತೆ ಅಂದರೆ, ಕುರಿ ಹೇಳ್ತಾ ಇರೋದು ಸರಿ ಇದೆಯಲ್ಲ, ನಾನು ಇಷ್ಟೊಂದು ಕೆಲಸ ಮಾಡಿದರೆ ನನ್ನ ಆರೋಗ್ಯ ಚೆನ್ನಾಗಿರೋದಿಲ್ಲ, ನಾನು ರೆಸ್ಟ್ ಮಾಡಬೇಕಲ್ಲ ಅಂತ ಅನಿಸಿದಾಗ ಮರುದಿನ ಏನು ಮಾಡುತ್ತೆ, ಒಂದು ಮೂಲೆಯಲ್ಲಿ, ಸ್ಯಾಟ್ ಇನ್ ಎ ಕಾರ್ನರ್, ಒಂದು ಮೂಲೆಯಲ್ಲಿ ಅದು ಕುಳಿತುಕೊಳ್ಳುತ್ತೆ, ಏನೂ ಕೆಲಸ ಮಾಡೋದಿಲ್ಲ. ಆಗ ಫಾರ್ಮರ್ಗೆ ತುಂಬ ಚಿಂತೆ ಆಗ್ಬಿಡುತ್ತೆ. ದಿನಾಲೂ ಕೆಲಸ ಮಾಡ್ತಿರ್ತಕ್ಕಂಥ ಕತ್ತೆ ಯಾಕೆ ಕೆಲಸ ಮಾಡ್ತಾ ಇಲ್ಲ, ಅದರ ಆರೋಗ್ಯ ಚೆನ್ನಾಗಿಲ್ವೇನೋ, ಅದಕ್ಕೇನೋ ಆಗಿದೆ ಅಂತ
ಆತ ಯೋಚನೆ ಮಾಡಲಿಕ್ಕೆ ಆರಂಭಿಸ್ತಾನೆ. ಯೋಚನೆ ಮಾಡಿ ಏನು ಮಾಡ್ತಾನೆ, ಡಾಕ್ಟರ್ಗೆ ಕಾಲ್ ಮಾಡ್ತಾನೆ, ಫೋನ್ ಮಾಡ್ತಾನೆ ಕತ್ತೆಗೆ ನೋಡಲಿಕ್ಕೆ, ಅಂದರೆ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಏನು ಮಾಡ್ತಾನೆ, ಡಾಕ್ಟರ್ಗೆ ಫೋನ್ ಮಾಡ್ತಾನೆ. ಆದರೆ ಕತ್ತೆಗೇನೂ ಆಗಿರೋದಿಲ್ಲ. ಅದು ಕುರಿ ಮಾತನ್ನು ಕೇಳಿ ಅದು ರೆಸ್ಟ್ ಮಾಡ್ತಾ ಇರುತ್ತೆ, ಒಂದು ಮೂಲೆಯಲ್ಲಿ ಕುಳಿತುಕೊಂಡಿರುತ್ತೆ. ಆಗ ನೋಡಿ, ದ ಡಾಕ್ಟರ್ ಎಕ್ಸಾಮಿನ್ಡ್ ದ ಆಸ್ ಆ್ಯಂಡ್ ಸೇಡ್, ದ ಆಸ್ ಈಸ್ ಟಯರ್ಡ್, ಫೀಡ್ ಹಿಮ್ ವೆಲ್, ಲೆಟ್ ಹಿಮ್ ಸ್ಟೇ ಆನ್ ಹಿಸ್ ಓನ್ ಇನ್ ದಿಸ್ ಸೆಂಡ್ ದ ಶೀಪ್ ಔಟ್. ನೋಡಿ, ಡಾಕ್ಟರ್ ಬರ್ತಾರೆ, ಬಂದು ಕತ್ತೆಯನ್ನು ನೋಡ್ತಾರೆ, ನೋಡಿ ಏನು ಹೇಳ್ತಾರೆ, ಚೆಕ್ ಮಾಡ್ತಾರೆ, ಮಾಡಿ ಹೇಳ್ತಾರೆ, ಹೌದು ಕತ್ತೆ ತುಂಬ ಸುಸ್ತಾಗಿದೆ, ಟಯರ್ಡ್ ಆಗಿದೆ, ಅದಕ್ಕೆ ಆಹಾರವನ್ನು ಚೆನ್ನಾಗಿ ಕೊಡಿ, ಹಾಗೆ ಒಂದು ಶೆಡ್ಡಲ್ಲಿ ಆ ಒಂದು ಕತ್ತೆಯನ್ನು ಮಾತ್ರ ಒಳಗಡೆ ಇಡಿ, ಅಲ್ಲಿ ಒಳಗಡೆ ಈ ಶೀಪನ್ನು ಇಡಬೇಡಿ, ಯಾಕಂದರೆ ಅದಕ್ಕೆ ಅದು ತುಂಬ ಸುಸ್ತಾಗಿದೆ ಕತ್ತೆ, ಅದಕ್ಕೋಸ್ಕರ ಅದನ್ನೇನು ಮಾಡಿ ಅದಕ್ಕೆ ಒಳ್ಳೆಯ ಆಹಾರವನ್ನು ಕೊಟ್ಟು ಅದನ್ನು ಮಾತ್ರ ಶೆಡ್ನಲ್ಲಿ ಇಡಿ, ಹೊರಗಡೆ ಈ ಶೀಪನ್ನು ಹೊರಗಡೆ ಇಡಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿ ಹೋಗ್ತಾರೆ. ಆಗ ಡಾಕ್ಟರ್ ಹೇಳಿ ಹೋದ ನಂತರ ಫಾರ್ಮರ್ ಏನು ಮಾಡ್ತಾರೆ ನೋಡೋಣ. ದ ಫಾರ್ಮರ್ ಫೆಡ್ ದ ಆಸ್ ವಿತ್ ಗ್ರೈನ್ಸ್. He then put the sheep outside. The sheep spent the night in the field, shivering in the cold. Poor sheep. ನೋಡಿ, ಫಾರ್ಮರ್ ಏನು ಮಾಡ್ತಾನೆ, ಡಾಕ್ಟರ್ ಹೇಳಿದಂತೆ ಆ ಒಂದು ಶೆಡ್ನಲ್ಲಿ ಕತ್ತೆಯನ್ನು ಒಳಗಡೆ ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು, ಗ್ರೇನ್ಸ್ ಅಂದರೆ ಧಾನ್ಯಗಳನ್ನು ಕೊಟ್ಟು ಅದನ್ನು ಮಾತ್ರ ಶೆಡ್ನಲ್ಲಿ ಇಡ್ತಾನೆ. ತಂಪಾಗಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಅದನ್ನು ಮಾತ್ರ ಶೆಡ್ನಲ್ಲಿ ಡಾಕ್ಟರ್ ಹೇಳಿದಂತೆ ಒಳಗಡೆ ಇಟ್ಟು ಅದಕ್ಕೆ ಬೇಕಾದಂಥ ಆಹಾರವನ್ನು ಕೊಡ್ತಾನೆ. ಆಗ ಹಿ ದ್ಯಾನ್ ಪುಟ್ ದ ಶೀಪ್, ಆ ಕುರಿಯನ್ನು ಏನು ಮಾಡ್ತಾನೆ, ಹೊರಗಡೆ, ಶೆಡ್ನ ಒಳಗಡೆ ಇಡೋದಿಲ್ಲ, ಹೊರಗಡೆ ಅದನ್ನು ತಂಪಲ್ಲಿ, ಅಂದರೆ ಹೊರಗಡೆನೇ ಒಂದು ತೋಟದಲ್ಲಿ ಫಾರ್ಮ್ನಲ್ಲಿ ಇಟ್ಬಿಡ್ತಾನೆ. ಆಗ ಇಡೀ ರಾತ್ರಿ ಕುರಿ ಏನು ಮಾಡುತ್ತೆ, ತಂಪಿನ ವಾತಾವರಣದಲ್ಲಿ ಹೊರಗಡೆ ಇರುತ್ತೆ. ಅರ್ಥ ಆಯ್ತಾ? ನೋಡಿ, ಕೊನೆಗೆ ಏನಾಯಿತು, ಕುರಿ ತಾನು ಹೇಳಿರ್ತಕ್ಕಂಥ ಒಂದು ಮಾತಿನಂತೆ ಆ ಒಂದು ಕತ್ತೆ ರೆಸ್ಟ್ ಮಾಡಲಿಕ್ಕೆ ಒಳಗಡೆ ಉಳಿತು. ಇದು ತಾನು ಥಂಡಿಯಲ್ಲಿ, ಕೋಲ್ಡ್ನಲ್ಲಿ, ತಂಪಾದ ವಾತಾವರಣದಲ್ಲಿ ಇಡೀ ರಾತ್ರಿ ಕಳೆಯಬೇಕಾಯಿತು. ಅರ್ಥ ಆಯ್ತಲ್ವಾ? ತನ್ನಷ್ಟಕ್ಕೆ ತಾನು ಯೋಚನೆ ಮಾಡಿ, ಆ ಫಾರ್ಮರ್ ಎರಡೂ ಪ್ರಾಣಿಗಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ದ ಅಲ್ವಾ, ಅದು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿ ಅವನು ಆ ಒಂದು ಕತ್ತೆಯನ್ನು ಮಾತ್ರ ಇಷ್ಟಪಡ್ತಾನೆ, ನಾನು ಇಷ್ಟಪಡೋದಿಲ್ಲ ಹಾಗೆ ಅಂತ ಜಲಸ್ ಮಾಡ್ಕೊಳ್ತು, ಅಸೂಯೆ ಪಟ್ಕೊಳ್ತು ಅದರ ಮೇಲೆ. ಹೌದಲ್ವಾ? ಅಸೂಯೆ ಪಟ್ಕೊಂಡು ಈ ರೀತಿ ಅದಕ್ಕೆ ಸಜೆಸ್ಟ್ ಮಾಡೋಣ, ಅದು ತಾನೇ ಆ ನೋವನ್ನು ಅನುಭವಿಸಬೇಕಾಯಿತು ಅಲ್ವಾ? ಅದಕ್ಕೋಸ್ಕರ ಬೇರೊಬ್ಬರ ಮೇಲೆ ಯಾರೂ ಕೂಡ ಇದೇ ರೀತಿ, ಅಂದರೆ ಈ ರೀತಿಯಾಗಿ ಯಾರೂ ಕೂಡ ಬೇರೊಬ್ಬರ ಮೇಲೆ ಅಸೂಯೆ ಆಗಲಿ, ಸಿಟ್ಟಾಗಲಿ ಮಾಡ್ಕೋಬಾರ್ದು. ಅರ್ಥ ಆಯ್ತಲ್ವಾ? ಎಲ್ಲವೂ ಒಳ್ಳೆಯದಕ್ಕೆ ಆಗ್ತಾ ಇರೋದೆಲ್ಲವೂ ಒಳ್ಳೆಯದೇ ಅಂತ ತಿಳ್ಕೊಂಡು ಜೀವನವನ್ನು ನಡೆಸಬೇಕು. ಸರಿನಾ? ಇರಲಿಲ್ಲ ಅಂದರೆ ಈ ಕುರಿ ನೋಡಿ ಯಾವ ರೀತಿ ತಾನು ಮಾಡಿದಂತಹ ತಪ್ಪಿಗೆ ತಾನೇ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ ಅಲ್ವಾ? ಇಲ್ಲಿಗೆ ಈ ಕಥೆ ಮುಕ್ತಾಯ ಆಯಿತು. ಎಲ್ರಿಗೂ ಈ ಸ್ಟೋರಿ ಇಷ್ಟ ಆಯ್ತಲ್ವ ಮಕ್ಕಳೇ? ಎಲ್ಲರೂ ಕೂಡ ಪೂರ್ತಿ ಸ್ಟೋರಿಯನ್ನು ನೋಡಿ, ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ, ವಿವರಣೆಯನ್ನು ತಿಳಿದುಕೊಳ್ಳಿ. ಹಾಗೆ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ, ಬರೆದಿದ್ದೀನಿ, ಅವನುಗಳನ್ನು ಕೂಡ ಓದಿ ಹೇಳ್ತೀನಿ, ವಿವರಣೆ ಮಾಡುವಾಗ ಕೂಡ ಹೇಳ್ತೀನಿ, ಗಮನಿಸಿ ಹಾಗೆ ಬರೆದುಕೊಳ್ಳಿ. ಸರಿನಾ? ದ ಜೆಲಸ್ ಶೀಪ್. ನ್ಯೂ ವರ್ಡ್ಸ್: ಆಸ್ ಕತ್ತೆ, ಶೀಪ್ ಕುರಿ, ಫಾರ್ಮರ್ ರೈತ, ಫಾರ್ಮ್ ತೋಟ, ಲೈಕ್ಡ್ ಇಷ್ಟಪಡು, ಜಲಸ್ ಅಸೂಯೆ, ವರ್ಕ್ ಕೆಲಸ, ಇಲ್ ಅನಾರೋಗ್ಯ, ರೆಸ್ಟ್ ವಿಶ್ರಾಂತಿ, ಕಾರ್ನರ್ ಮೂಲೆ, ವರೀಡ್ ಚಿಂತೆ, ಸಿಕ್ ಅನಾರೋಗ್ಯ, ಡಾಕ್ಟರ್ ವೈದ್ಯ, ಎಕ್ಸಾಮಿನ್ ಪರೀಕ್ಷಿಸು, ಶೆಡ್ ಗ್ರೇನ್ಸ್ ಧಾನ್ಯಗಳು, ಔಟ್ಸೈಡ್ ಹೊರಗಡೆ, ಸ್ಪೆಂಟ್ ಕಳೆಯುವುದು, ಫೀಲ್ಡ್ ಜಮೀನು, ಶಿವರಿಂಗ್ ನಡುಕ, ಕೋಲ್ಡ್ ತಂಪು.
ಅರ್ಥ ಆಯ್ತಲ್ವಾ? ನೋಡಿ, ಕುರಿ ತಾನು ಮಾಡಿರ್ತಕ್ಕಂಥ ತಪ್ಪಿಗೆ ಇಡೀ ರಾತ್ರಿ ಎಲ್ಲ ತಂಪಿನಲ್ಲಿ ನಡುಗುತ್ತಾ ಇಡೀ ರಾತ್ರಿಯನ್ನು ಕಳೆಯಬೇಕಾಯಿತು. ಅದಕ್ಕೆ ಹಸುವೆ ಒಳ್ಳೆಯದಲ್ಲ. ಅರ್ಥ ಆಯ್ತಲ್ವ ಮಕ್ಕಳು? ಇವೆಲ್ಲ ನೀವು ವರ್ಡ್ಸ್ಗಳನ್ನು ಬರೆದುಕೊಳ್ಳಿ, ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಮಾಡ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಹಾಗೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.